ಸಾವಿತ್ರಿ, ಸಾವಿತ್ರಿ, ನೀವ್ಯಾಕೆ ಬಂದ್ರಲ್ಲಿ? ನನ್ನ ಜೀವನ ಹಾಳು ಮಾಡಿದ್ದೇನೆ, ಸಾಕಾಗಿಲ್ಲ. ಇನ್ನು ಏನು ಮಾಡ್ಬೇಕಂತ ಇದ್ದೀರಿ? ಸಾವಿತ್ರಿ, ನಾನು ಹೇಳೋದು ಕೇಳು. ನಾನು ಇದು ನೀನು ಬೇಕಂತ ಮಾಡಿಲ್ಲ. ಈಗ ನೀನು ಹೇಳಿದ ನೀನು ನಂಬೋ ಅಂಥ ಪರಿಸ್ಥಿತಿ ಇರೋಗಿಲ್ಲ. ಹೋಗ್ಲಿ ಬಿಡು. ಈಗ ನಾನು ನಿನ್ಗೊಂದು ಗುಡ್ ನ್ಯೂಸ್ ಹೇಳಕ್ಕೆ ಬಂದೀನಿ. ಏನು ಗುಡ್ ನ್ಯೂಸಾ? ನಿಮಗೆ ಗುಡ್ ನ್ಯೂಸ್ ಆದರೆ ನನಗೆ ಬ್ಯಾಡ್ ನ್ಯೂಸ್ ಆಗಿರುತ್ತೆ ತಗೊಳ್ಳೋದು. ಹೇಳು ಏನಂತ. ಅಯ್ಯೋ, ಗುಡ್ ನ್ಯೂಸ್ ಅನ್ನೋದು ನನಗಲ್ಲ, ನಿನಗೆ. ಗಂಡಿನ ಕಡೆಯವರು ಇವತ್ತು ಬರ್ತಾನೆ ಅಂತ ಹೇಳಿದ್ರಲ್ಲ, ಇವತ್ತು ಬರಾಕತ್ತಿಲ್ಲ, ಕ್ಯಾನ್ಸಲ್ ಆಗೈತಿ. ಏನು? ಹೌದಾ? ಸದ್ಯ ಸುಶೀಲಾ. ಹಾ ಅತ್ತೆ, ಬಂದೆ. ಈ ಮನೆಗಿರೋ ಬರೋ ಎಲ್ಲ ಕೆಲಸ ನಾನು ಮಾಡ್ಬೇಕು. ಸಾವಿತ್ರಿ, ಇಲ್ಲೇನು ಮಾಡಕತ್ತಾಳ? ಸಾವಿತ್ರಿ, ಏನ್ರಿ ಅತ್ತಿಗೆಮ್ಮ? ಇಲ್ಲೇನು ಮಾಡಕತ್ತಿ ನೀನು? ಏನಿಲ್ಲ, ಅಮ್ಮ ರಾತ್ರಿಗೆ ಏನಾದರೂ ಅಡುಗೆ ಮಾಡು ಅಂತ ಹೇಳಿತಾ, ಅದಕ್ಕೆ ನಂಗೆ ಮಜ್ಜಿಗೆ ಸಾರು ಒಂದೇ ಬರೋದು ಮಾಡೋಕೆ ಕರೆಕ್ಟಾಗಿ, ಅದಕ್ಕೆ ಅದನ್ನ ಮಾಡಕತ್ತಿದ್ದೆ. ಏನು ಸಾವಿತ್ರಿ, ಏನು ಹೇಳಕತ್ತಿ? ಅತ್ತೆಯವರು ನಿನಗೆ ಅಡುಗೆ ಮಾಡಕ್ಕೆ ಹೇಳಿದ್ರಾ? ಹ್ಞೂ, ಹೇಳಿದ್ರು. ಪರವಾಗಿಲ್ಲ ಸಾವಿತ್ರಿ, ನಾನು ಮಾಡ್ತೀನಿ, ಹೋಗಿ ನೀನು. ಅಲೆ ಎಲ್ಲ ಆಗೇ ಬಿಟ್ಟೈತ್ರಿ, ಒಗ್ಗರಣೆ ಅಷ್ಟೇ ಕೊಡೋದು. ಇಲ್ಲ, ನಾನು ಮಾಡ್ತಿದ್ದೆ, ಮತ್ತು ನೀನು. ಥ್ಯಾಂಕ್ಸ್ ಸಾವಿತ್ರಿ, ನಂಗೆ ಹೆಲ್ಪ್ ಮಾಡಿದ್ಕ. ಅಯ್ಯೋ ಅತ್ತಿಯಮ್ಮ, ಅದೆಲ್ಲ ಸೀನಿಲ್ಲ. ನಿಮಗೆ ಹೆಲ್ಪ್ ಮಾಡ್ಬೇಕು ಅನ್ನೋ ಉದ್ದೇಶ ನನಗೇನಿಲ್ಲ. ನಮ್ಮಮ್ಮ ಹೇಳಿದಕ್ಕೆ ಮಾಡ್ಯಾನಷ್ಟ ನಾನು. ಎಲ್ಲ ವಿಷಯ ಗೊತ್ತಾಗಂಗೆ ಮಾಡಿ ಮೊದ್ಲ ನಮ್ಮಮ್ಮನ ಮನಸ್ಸಿಗೆ ನೋವು ಮಾಡ್ಯಾರ. ಮತ್ತು ನನ್ನ ಮಾತು ಕೇಳಿಲ್ಲ ಅಂದ್ರೆ ಮತ್ತೆ ಇನ್ನೂ ನೋವು ಮಾಡ್ಕೊಂತಾರೆ ಅಂದು ಮಾಡಕತ್ತಾನಷ್ಟ. ಅದು ಬೇರೆ, ನೀರದು ಇನ್ನೂ 2-3 ತಿಂಗಳು ಅಷ್ಟ ಮಗಳೇ, ಎಲ್ಲ ಅಡುಗೆ ಮಾಡೋದು ಕಲ್ಕ ಅಂತ ಹೇಳ್ಯಾರ. ಅದಕ್ಕೆ ಅಯ್ಯೋ ಸಾವಿತ್ರಿ, ನಾನು ನಿನಗೆ ಎಷ್ಟು ಸರಿ ಹೇಳಲಿ ಸಾವಿತ್ರಿ, ನಾನು ನಿನ್ನ ಹತ್ರ ಮಾತಾಡೋಕಂತ ಕರ್ಕೊಂಡು ಹೋಗಿದ್ದೆ ನಿನ್ನ ಲವ್ ವಿಷಯಕ್ಕೆ ನಾನು ಹೆಲ್ಪ್ ಮಾಡೋಣ ಅಂತ. ಅತ್ತಿಯಮ್ಮ, ನನ್ನ ಮುಂದೆ ಒಳ್ಳೆಯವ್ರಾಗಕ್ಕೆ ಈ ಥರ ಎಲ್ಲ ಯಾಕೆ ನಾಟಕ ಮಾಡ್ತೀರಾ? ನಾನೇ ನಿನ್ನೂ 2-3 ತಿಂಗಳು ಅಷ್ಟೇ ಇರ್ತಾನೆ, ಆಮೇಲೆ ನಿಮ್ದಲ್ಲ ದರ್ಬಾರ್. ಅಯ್ಯೋ ಸಾವಿತ್ರಿ, ನಾನು ಹೇಳೋದಾದ್ರೂ ಕೇಳಮ್ಮ. ಅಯ್ಯೋ ಸಾವಿತ್ರಿ, ನಾನು ನಿನ್ಗೆ ಹೆಂಗೆ ಹೇಳಲಿ? ನನ್ನ ಮೇಲೆ ಆಣೆಗೂ ನಾನು ನಿನಗೆ ಸಹಾಯ ಮಾಡೋಣ ಅಂತಲೇ ಕರ್ಕೊಂಡು ಹೋಗಿದ್ದು. ಆದರೆ ಅಲ್ಲಿ ಅತ್ತಿಯವರು ಇದ್ದಿದ್ದಕ್ಕೆ ಇದೆಲ್ಲ ಆಗೋಯ್ತು. ಏನು ಹೇಳ್ತಿದ್ದೀರಾ ಅತ್ತಿಗೆ? ಹೌದಾ ಸಾವಿತ್ರ, ನೀನು ಮತ್ತೆ ಆ ಹುಡುಗ ಮಾರ್ಕೆಟ್ನಲ್ಲಿ ಹೋಗ್ತಾ ಇದ್ರಿ ಅಂತ ಹೇಳಿದ್ನಲ್ಲ, ಅದು ನೋಡಿದ್ದು ನಿಜ. ಆದರೆ ನಾನು ಅವತ್ತೇ ಅಂದ್ಕೊಂಡೆ, ಈ ಹುಡುಗ ನೋಡೋಕ್ಕೂ ಸಂಸ್ಕಾರವಂತ ಇದ್ದಾನೆ, ಮತ್ತು ಚೆನ್ನಾಗಿದ್ದಾನೆ, ಒಳ್ಳೆ ಹುಡುಗನೇ ಆರಿಸ್ಕೊಂಡಿದ್ದಾಳೆ ಅಂತ ಅಂದು. ಅಷ್ಟರೊಳಗೆ ನಿನಗೆ ಬಂದು ಹೇಳ್ಬೇಕು ಅನ್ನೋದ್ರೊಳಗೆ ಇಷ್ಟೆಲ್ಲ ಆಗೋಯ್ತು. ಆದರೆ ಸಾವಿತ್ರಿ, ನಾನು ಒಂದಿಂತರೂ ಹೇಳಬಲ್ಲೆ, ನನಗೆ ಗೊತ್ತಿಲ್ಲದನೋ ಈ ತಪ್ಪು ಆಗಿಬಿಟ್ಟಿದೆ. ಬಟ್ ಈ ತಪ್ಪನ್ನ ನಾನೇ ಸರಿ ಮಾಡ್ತೇನೆ. ಈಗೇನು ಸರಿ ಮಾಡ್ತಿರೋದಮ್ಮ? ಎಲ್ಲ ಮುಗಿದೋಗ್ಬಿಟ್ಟಿದೆ. ಸಾವಿತ್ರಿ, ನೀನು ನಾನು ಭಾಷೆ ಕೊಡಕತ್ತೇನೆ. ನೀನು ಪ್ರೀತಿಸಿದ ಹುಡುಗನ ಜೊತೆಗೆ ನಿನ್ನ ಮದುವೆ ಮಾಡೋದು ನಾನು. ಅತ್ತಿಗೆಮ್ಮ, ಏನು ಹೇಳಕತ್ತೀರಿ? ಹೌದು, ನಾನು ನಿಜನ ಹೇಳಕತ್ತೀನಿ. ಇದು ಬರೀ ನನ್ನ ಬಾಯಿ ಮಾತಿಂದ ಬರಕ್ತಾರೆ, ನನ್ನ ಮನಸ್ಸಿಂದನೇ ಹೇಳಕತ್ತಾನೆ ನಾನು. ನೀನು ಪ್ರೀತಿಸಿದ ಹುಡುಗನ ಜೊತೆಗೇ ನಿನ್ನ ಮದುವೆ ಮಾಡೋದು. ಅತ್ತಿಗೆಮ್ಮ, ನನಗೆಷ್ಟು ಖುಷಿ ಆಗ್ತಿದೆ ಅಂದರೆ ನಿನ್ನ ಮಾತು ಕೇಳಿ. ಅತ್ತಿಗೆಮ್ಮ, ನೀವು ಹೇಳ್ತಿರೋ ಮಾತು ನಿಜ ಅಲ್ವಾ? ನನ್ನ ಮತ್ತು ಸಂಗಮನ ಒಂದು ಮಾಡ್ತೀರಾ ಅಲ್ಲ ನೀವು? ನಿಜವಾಗ್ಲೂ ನಿಜಾನ ಹೇಳಕತ್ತಾನೆ ನಾನು. ಥ್ಯಾಂಕ್ಸ್ ಅತ್ತಿಗೆಮ್ಮ, ನಾನಿನ್ನ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ, ಮತ್ತು ಏನೇನೋ ಅಂದ್ಬಿಟ್ಟನೆ. ಕ್ಷಮಿಸ್ಬಿಡ ಅತ್ತಿಗೆಮ್ಮ ನನ್ನ. ಅಯ್ಯೋ ಪೆದ್ದಿ, ಅದಕ್ಕೆಲ್ಲ ಯಾರಾದರೂ ಸಾರಿ ಕೇಳ್ತಾರ? ನೀನು ಬೇರೆ ಅಲ್ಲ, ನನ್ನ ತಂಗಿ ಬೇರೆ ಅಲ್ಲ. ನೀನು ಕೂಡ ನಾನು ನನ್ನ ತಂಗಿ ಅಂತಲೇ ನೋಡ್ಕೊತೀನಿ. ಸರಿ ಅತ್ತಿಗೆಮ್ಮ, ಹಾಗಿದ್ರೆ ನಾನು ಹೋಗಿ ಸಂಗಮ್ಗೆ ಕಾಲ್ ಮಾಡ್ತೀನಿ, ಅವನ ಹತ್ರ ಮಾತಾಡ್ಬೇಕು ನಾನು. ಸರಿ, ಹೋಗು. ಏನು ಇವಳು ಮೊದಲು ಬಂದಾಗೆಲ್ಲ ನಾದ್ನಿ ಅಂದ್ರೆ ಹಂಗೆ ಬರೀ ಬೈಯೋದು ಮಾಡ್ತಿದ್ಲು, ಈಗೇನು ಅಷ್ಟು ಪ್ರೀತಿ ತೋರಿಸ್ತಾಳ ಅಂತ ಏನಾದರೂ ನಿಮ್ಗೆ ಕನ್ಫ್ಯೂಸ್ ಆಗಕತ್ತದ? ನೋಡಿ ಫ್ರೆಂಡ್ಸ್, ಮುಂದಿನ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಏ ಸುಶೀಲಾ, ಬಂತು ನೋಡು ನಮ್ಮ ಪೆದ್ದು ಅತ್ತೆ. ಏನೋ ಅಂದಲ್ಲ? ಹಾಂ, ಅದು ಬಂದ್ರೆ ನೋಡಿ ನಮ್ಮ ಮುದ್ದಿನ ಅತ್ತೆ ಅಂತ ಅಂದೆ. ಸಾಕು, ಮತ್ತು ನನಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ನೀ ಎಲ್ಲ ಹೊಗಳೋದು ನೋಡಿ. ಊಟಕ್ಕೆಲ್ಲ ರೆಡಿ ಮಾಡಿ ಇಲ್ಲ? ಅತ್ತೆ, ನೀವೇ ಹೇಳಿದ್ರಂತಲ್ಲ ಸಾವಿತ್ರಾಗ ಏನಾದರೂ ಅಡುಗೆ ಮಾಡಂತ ಅಂದು, ಆಕೆ ಮಜ್ಜಿಗೆ ಸಾರು ಮಾಡೋಣ ಅನ್ನಂತರೂ ಐತತ್ತಿ. ಆಗ್ತಲ್ಲ, ಅನ್ನ ಮಜ್ಜಿಗೆ ಸಾರು ಉಂಡ್ರಕತಿ, ತಗೊಂಬ ಹೊರಗೆ ಊಟ ಮಾಡೋಣ. ನಿನ್ನೆ ಫೋನ್ ಮಾಡಿದ್ರೆ ಯಾಕೆ ಸಂಗಮ್ ರಿಸೀವ್ ಮಾಡಲಿಲ್ಲ? ಈಗ ಮಾಡಂತಡಿ. ಹಲೋ, ನಾನು ಸಂಗಮ್. ಹೇಳು, ಗೊತ್ತಾಯ್ತು. ಯಾಕೆ ಫೋನ್ ಮಾಡಿದ್ದಿ? ನನಗೆ ಫೋನ್ ಮಾಡ್ಬಿಡ ಅಂತಂದು. ಸಂಗಮ್, ನೀನೇನು ಹೇಳ್ತಿದ್ಯಾ? ನಾನು ಅಂದ್ಕೊಂಡಿದ್ದೆ ನಾನು ಫೋನ್ ಮಾಡಿದ್ ನೋಡಿ ನಿನಗೆ ಖುಷಿ ಆಕತ್ತೆ ಅಂತ ಅಂದು. ಖುಷಿನ ಆಗ್ತಿತ್ತು, ಆದರೆ ನೀನು ಮೊನ್ನೆ ಹೇಳಿದ್ದೆಲ್ಲ, ನಮ್ಮ ಅಪ್ಪ ಅಮ್ಮ ಯಾವ ಹುಡುಗನ ತೋರಿಸ್ತಾರೋ ಅವ್ರನ್ನ ಮದುವೆ ಆಕ್ಕೇನಿ, ನಿಮ್ಮ ಅಪ್ಪ ಅಮ್ಮ ಯಾರನ್ನ ತೋರಿಸ್ತಾರೋ ಅವ್ರ ಮದುವೆ ಆಗು, ಅಪ್ಪ ಅಮ್ಮನ ಮನಸ್ಸಿಗೆ ನೋವು ಮಾಡೋದು ಬೇಡ ಅಂತ ಅಂದು. ಅದಕ್ಕೆ ನಮ್ಮ ಅಪ್ಪ ಅಮ್ಮಗೆ ನಾ ಹೇಳಿದ್ದೇನೆ, ನೀ ಯಾವ ಹುಡುಗಿನ ತೋರಿಸ್ತಿರೋ ನಾನು ಅವ್ರನ್ನೇ ಮದುವೆ ಆಕ್ಕೇನಿ ಅಂತ ಅಂದು. ಓ ಹೌದಾ? ನಂಗೆ ಖುಷಿ ಆಗ್ತಿದೆ ಬಿಡು, ನನ್ನ ಮಾತು ಕೇಳಿ ನಿನ್ನ ಮದುವೆ ಆಗ್ತಿದೆಯಲ್ಲ. ಮತ್ತೆ ಕಾಲ್ ಮಾಡಿದ್ದು? ಅದು ಇಲ್ಲ, ಈ ವಿಷಯ ಅವನಿಗೆ ಹೇಳೋದು ಬೇಡ. ಹೇಳಿದ್ರೆ ನನ್ನ ಬಗ್ಗೆ ಎಷ್ಟು ತಪ್ಪು ತಿಳ್ಕೊಬೋದು. ಅವನೇನಾದರೂ ನಿಭಾ ಅಂದ ಬರೋಕೆ ಹೋಗಕ್ಕೆ ನಾನು ಏನು ಮಾಡಿ ಅಂತ ಏನಾದರೂ ಕೇಳಿದ್ರೆ, ಇಲ್ಲಪ್ಪ ಬೇಡ, ಬೇರೆ ಮದುವೆ ಆಗ್ತಿದ್ದಾನಂತೆ, ಆಗಲಿ, ಏನು ಮಾಡೋದು, ನನ್ನ ಹಣೆ ಬರ್ದಿಲ್ಲ, ಅವನಿಲ್ಲ ಅಂತ ಅನ್ಕೊತೀನಿ. ಹಲೋ. ಹಾಂ
ಯಾಕೆ ಫೋನ್ ಮಾಡಿದೆ ಅಂತ ಕೇಳಿದೆ, ಕೇಳಿಸ್ತಾ? ಅದು ಈಗ ನಾನು ಮದುವೆ ಆಗ್ತಿದ್ದೀನಲ್ವಾ, ನೀನು ಮದುವೆ ಆಗೋ ಹಾಗೆ ಇರಬೇಡ ಅಂತ ಹೇಳಕ್ಕಂದು ಹಚ್ಚಿದ್ದೆ. ಆದರೆ ಒಂದಿಂತ್ರ ಹೇಳ್ತೀನಿ ಸಂಗಮ್, ನಿನಗಿರೋ ಒಳ್ಳೆತನಕ್ಕೆ ನಿನಗೆ ನನಗಿಂತ ಒಳ್ಳೆ ಹುಡುಗಿ ಸಿಗ್ತಾಳೆ. ಏನು ಮಾಡಲಿ ಇವಾಗ ನಾನು? ಇಲ್ಲ, ನಾನು ಅಮ್ಮ ತೋರಿಸಿರೋ ಹುಡುಗನ ಮದುವೆ ಆಗ್ತೀನಿ. ಅದಕ್ಕೆ ಅಮ್ಮಗೆ ಹೇಳ್ತೀನಿ, ಇದೆಲ್ಲ ಸುಮ್ಮನೆ ಬೇಡ ಅತ್ತಿಗೆಮ್ಮ ಅಂತಂದು. ಸ್ವಲ್ಪ ಸಮಯದ ನಂತರ ಇದೇನು ನಮ್ಮವ್ವ ತನ್ನಷ್ಟಕ್ಕೆ ತಾನು ನಗಕತ್ತಾಳ. ಬೇ ಏನಪ್ಪ ಈಗ ಬಂದೆ? ಈಗ ಬಂದೆ. ನನ್ನ ಕತೆ ಇರಲಿ, ನೀನೇನು ಒಬ್ಬೊಬ್ಬಕ್ಕೆ ನಗಕತ್ತೀಯಲ್ಲ? ಏನಿಲ್ಲಪ್ಪ, ನನ್ನ ಮಗಳು ನೋಡಿ ಖುಷಿ ಆಯ್ತು ಸಾವಿತ್ರನ. ನಾನು ಕೆಲಸ ಬರಲ್ಲ, ಗಂಡ ಮನೆಗೆ ಹೋದ್ರೆ ಹಿಂಗೆ ಮಾಡ್ತಾಳೋ ಏನಂತ ಅಂದ್ಕೊಂಡಿದ್ದೆ. ಆದರೆ ಈಗಿನ ತನಕ ಎಲ್ಲ ಕಲಿಯಕತ್ತಾಳ. ನಿಮ್ಮ ಮಜ್ಜಿಗೆ ಸಾರು ಮಾಡಿದ್ಲು, ಇಷ್ಟಿಷ್ಟು ಕಲ್ಕೊಂತ ಹೋದ್ರೆ ಸಾಕಲ್ಲ. ಹೌದವೇ, ಚಲೋನ ಮಾಡಿದ್ಲೆ. ಅತ್ತಿ ಅತ್ತಿ ಅವರೇ ಯಾರ ಇಲ್ಲೇ ಅದನಿ? ಇಲ್ಲಿ ಬಂದು ಕೂಗಲ್ಲವ, ಅಲ್ಲಿಂದ ಅತ್ತಿ ಅತ್ತಿ ಅನ್ಕೊಂತ ಬರ್ತಿ. ಏನು ಬಂದು ಹಂಗೆ ನಿಂತ್ಬಿಟ್ಟಲ್ಲ? ಅತ್ತಿ ಅವರೇ, ಇವ್ರು ಗಂಡಿನ ಕಡೆ ಫೋನ್ ಮಾಡಿದ್ರು. ಹೌದೇನ? ಯಾವಾಗ ಫೋನ್ ಮಾಡಿದ್ರು? ಈಗ ಮಾಡಿದ್ರಿ ರೀ, ಹಂಗ ನಾ ಮಾತಾಡಿ ಈಗ ಬಂದು ಹೇಳಕತ್ತ ನೋಡ್ರಿ ನಿಮ್ಗೆ. ಹೌದೇನಾ? ಚಲೋ ಆತ್ ಬಿಡ ರೀ. ಊಟ ಮಾಡಿ ಬರ್ರಿ, ನಮ್ಮೆಲ್ಲರ್ದು ಆಗೈತಿ. ಬಂದೆ. ಅಂದಂಗ ತೋರಣ ಯಾರ್ಪಣ್ ಸರ ಎಷ್ಟು ಚೆನ್ನಾಗೈತಲ್ಲ. ನಾನ ಮಾಡೋಣ. ಅಲ್ಲ ಬೇ, ಈಕಿ ನೋಡಿಕಿ ಅವಾಗ ನಮ್ಮ ಮನೆಗಿದ್ದಾಗ ಒಂದು ಕೆಲಸ ಮಾಡಿದ್ದಿಲ್ಲ, ಇನ್ನೂ ಗಂಡನ ಮನೆಗೆ ಹೋಗಿಲ್ಲ, ಇನ್ನೂ ಫಿಕ್ಸ್ ಆಗಿಲ್ಲ, ಇನ್ನೂ ನೋಡಕ್ ಬರ್ತಾರ ಅನ್ನತಿ. ಹಂಗ ಹೆಂಗೆ ಕೆಲಸ ಮಾಡತ್ತ? 2-3 ದಿನದಾಗ ಹುಡುಗನ ಕಡೆ ಬರ್ತಾರಂತ. ಅದು ಒಂದು ನಮ್ಮ ಕಡೆ ಆಗ್ಬಿಟ್ರೆ ಚಲೋ ಆಗದ. ಅಂದ್ರೆ ಹುಡುಗನು ಚಲೋ ಅದನಂತ, ಅವ್ರ ಅಪ್ಪ ಅಮ್ಮನ ಅಂದ್ರೆ ಹಿಂಗೆ ಕಿರಿಕಿರಿ ಏನಿಲ್ಲ ಅಂತ. ಅವರು ಪಾಪ ಸಂಪನ್ರಂತ. ಸಾವಿತ್ರಿ ಹೋದ್ಲು ಬೇಜಾರು ಮಾಡ್ಕೊಂಡು. ಮತ್ತೆ ನೋಡ್ರಿ, ನಮ್ಮ ಸಾವಿತ್ರಿಗೆ ಎಷ್ಟು ನಾಚಿಕೆ, ಮದುವೆ ವಿಷಯ ತೆಗಿತಿ ಎದ್ದು ಹೋಗ್ಬಿಟ್ಲೆ. ಹೌದೌದು. ಅಣ್ಣಾರೇ ಯಾರು? ನೀವೇ ಬರ್ರಿ. ಇಲ್ರಿ, ಸ್ವಲ್ಪ ನಿಮ್ಗೆ ಗಾಡಿ ಬೇಕಾಗಿತ್ರಿ. ಹೌದೇನಾ? ಬರ್ತಡಿ ಬಂದು. ನನಗೆ ಸಾವಿತ್ರಿದು ವಿಷಯ ಕೇಳಿ ಎದಕ್ಕಾಗ್ಬಿಟ್ಟೈತಪ್ಪ. ಎಲ್ಲಿ ಮದುವೆಗೆ ಒಪ್ಕೊಂತಾಳೋ ಇಲ್ಲ, ಎಲ್ಲಿ ಮಕ್ಕ ಹಿಂಗೆ ಮಾಡ್ಕೊಂಡು ಕೂತ್ಕೊಂಡ್ರ ಅಂದ. ಆದ್ರೆ ಒಂದಿನ 2 ದಿನ ಹಂಗೆ ಮಾಡಿದ್ಲು. ಆಮೇಲೆ ಮತ್ತೆ ಮದುವೆ ವಿಷಯ ತೆಗೈತಿ ಹಂಗಾಗೈತಿ. ಈಗ ಮತ್ತೆ ಏನಿಲ್ಲ, ಮೊದಲಿನಂಗೆ ಆಗ್ಯಾಳ. ಮೊದ್ಲಿಕ್ಕಿಂತ ಇನ್ನೂ ಚುರುಕ ಆಗ್ಯಾಳ. ಅದನ್ನ ಮಾಡೋದು, ಈ ಕೆಲಸ ಮಾಡೋದು, ಒಟ್ನಾಗ ಖುಷಿಂತ ಅದಾಳಲ್ಲ ಸಾಕು. ಹೌದ್ರಿ, ಎಲ್ಲ ಕೆಲಸ ಮಾಡಕತ್ತಾಳಿದ್. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ. ಏನಂದಲ್ಲ? ಏನಿಲ್ರಿ, ಮೊದ್ಲಿಂತ್ರ ಏನೋ ಮಾಡಿಲ್ಲ ಅಂದ್ರೆ ಈಗ ಎಷ್ಟು ಬೇಗ ಕಲ್ಕೊಳಕತ್ತಾಳಲ್ಲ, ಅದಕ್ಕಂದೆ ಚುರುಕದ ಅಂದೆ. ಹೌದು, ನೀ ಹೇಳೋದು ಕರೆಕ್ಟ್. ಮೊದ್ಲಿಂತ್ರ ಒಂದು ಕೆಲಸ ಮಾಡಿಲ್ಲ, ಈಗೆಲ್ಲ ಅಚ್ಚುಕಟ್ಟಾಗಿ ಮಾಡತ್ತ. ಸರಿ ತಗೊಳವ, ಹೊಟ್ಟೆ ತುಂಬ ಉಣಿಸ್ಬಿಟ್ಟು ಸ್ವಲ್ಪ ಹೋಗಿ ಆರ್ಡರ್ ಹಾಕನಿ. ಇವಳೇನಪ್ಪ ಇವಳು ಸುಶೀಲ, ಏನು ನಾಟಕ ಮಾಡಕತ್ತಾಳ? ನಾದ್ನಿ ಮುಂದೆ ನೋಡಿದ್ರ ನಿನ್ನ ಪ್ರೀತಿಸಿದ ಹುಡುಗನ ಜೊತೆಗೆ ಮದುವೆ ಮಾಡ್ತೀನಿ ಅಂತ ಹೇಳಾಳ. ಇಲ್ಲಿ ನೋಡಿದ್ರ ಸಂಬಂಧಿಕರು ಬರಾಕತ್ತಾರ, ಅದನ್ನೂ ತಪ್ಸಕತ್ತಿಲ್ಲ. ಏನು ಮಾಡ್ತಾಳಕ್ಕಿ ಅಂತ ಯೋಚನೆ ಮಾಡಕತ್ತಾರಲ್ಲ. ನಾನೇನೇ ಮಾಡಲ್ಲ ನೋಡ್ರಿ, ಅದಕ್ಕೆ ಅದ ಆಕತಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಯಾರೆಲ್ಲ ವಿಡಿಯೋ ನೋಡ್ತಿದ್ದಾರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು, ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನಾನು ವಿಡಿಯೋ ಹಾಕ್ತಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಆವಾಗ ನೀವೇ ಫಸ್ಟ್ ನೋಡ್ಬೋದು. ಪ್ಲೀಸ್ ಫ್ರೆಂಡ್ಸ್, ಡೋಂಟ್ ಫಾರ್ಗೆಟ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.